ನಮಸ್ಕಾರ. ತುಲಾ ರಾಶಿಯ ಎಲ್ಲರಿಗೂ ಸ್ವಾಗತ. ಏಪ್ರಿಲ್ 2026 ನಿಮ್ಮ ಪಾಲಿಗೆ ಸುಮ್ಮನೆ ಒಂದು ಕ್ಯಾಲೆಂಡರ್ ತಿಂಗಳಲ್ಲ, ಇದೊಂದು ಬಹಳ ವಿಶೇಷವಾದ ಸಮಯ. ಯಾಕಂದ್ರೆ ಆಕಾಶದಲ್ಲಿ ಕೆಲವು ಅಪರೂಪದ ಬದಲಾವಣೆಗಳಾಗ್ತಿವೆ. ಹಾಗಾದ್ರೆ ಈ ಗ್ರಹಗಳ ಆಟ ನಿಮ್ಮ ಕ್ಯಾರಿಯರ್, ಹಣಕಾಸು ಮತ್ತು ಸಂಬಂಧಗಳ ಮೇಲೆ ಹೇಗೆ ಪರಿಣಾಮ ಬೀರಲಿದೆ? ಬನ್ನಿ ಈ ವಿಶ್ಲೇಷಣೆಯಲ್ಲಿ ಒಟ್ಟಿಗೆ ನೋಡೋಣ. ಸರಿ, ಈ ತಿಂಗಳ ಭವಿಷ್ಯದ ಅಸಲಿ ಕಿಲಿಕೆ ಎಲ್ಲಿದೆ ಗೊತ್ತಾ? ಅದು ನಿಮ್ಮ ಜಾತಕದ 6ನೇ ಮನೆಯಲ್ಲಿ. ಅಲ್ಲಿ ಒಂದು ಅಪರೂಪದ ಗ್ರಹಗಳ ಸಂಯೋಗ ನಡೀತಿದೆ. ಇದೊಂದನ್ನು ನೀವು ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಸಾಕು, ಈ ತಿಂಗಳ ಅವಕಾಶಗಳು ಯಾವುದು, ಸವಾಲ್ಗಳು ಯಾವುದು ಅಂತ ಎಲ್ಲವೂ ಸ್ಪಷ್ಟವಾಗಿ ಕಾಣಿಸುತ್ತೆ. ಈ ಸಂಯೋಗದ ಹೆಸರು ತ್ರಿಗ್ರಾಹಿ ಯೋಗ, ಅಂದ್ರೆ 3 ಗ್ರಹಗಳ ಯೋಗ. ನೋಡಿ, ಏಪ್ರಿಲ್ 2ರಿಂದ 14ರವರೆಗೆ ಪವರ್ಫುಲ್ ಗ್ರಹಗಳಾದ ಸೂರ್ಯ, ಮಂಗಳ ಮತ್ತು ಶನಿ ಒಟ್ಟಿಗೆ ಇರುತ್ತಾರೆ. ಇದು ಒಂಥರ ಸೂಪರ್ ಹೀರೋಗಳ ಟೀಮ್ ಇದ್ದ ಹಾಗೆ. ಸೂರ್ಯನಿಂದ ಆತ್ಮವಿಶ್ವಾಸ, ಮಂಗಳನಿಂದ ಧೈರ್ಯ, ಶನಿಯಿಂದ ಶ್ರಮ. ಈ 3 ಶಕ್ತಿಗಳು ನಿಮ್ಮ 6ನೇ ಮನೆಯಲ್ಲಿ, ಅಂದ್ರೆ ಶತ್ರು, ಸಾಲ, ರೋಗಗಳ ಮನೆಯಲ್ಲಿ ಒಂದಾದಾಗ ನಿಮ್ಮ ದಾರಿಗೆ ಅಡ್ಡ ಬರುವ ಅಡೆತಡೆಗಳೆಲ್ಲ ಪುಡಿಪುಡಿಯಾಗ್ತವೆ. ಹಾಗಾದ್ರೆ ಈ ಪವರ್ಫುಲ್ ಕಾಂಬಿನೇಷನ್ ನಿಮ್ಮ ಕರಿಯರ್ ಮತ್ತೆ ದುಡ್ಡಿನ ವಿಷಯದಲ್ಲಿ ಏನ್ ಮ್ಯಾಜಿಕ್ ಮಾಡುತ್ತೆ ಅಂತ ನೋಡೋಣವಾ? ಇದನ್ನ ಒಂದು ರೀತಿಯಲ್ಲಿ ಸುವರ್ಣ ಯುಗ ಅಂತ ಕರೆಯಬಹುದು. ಆದರೆ ಕೆಲವು ಎಚ್ಚರಿಕೆಯ ಮಾತುಗಳೂ ಇವೆ. ನಾನು ಇದನ್ನ ಸುಮ್ನೆ ಉತ್ಪ್ರೇಕ್ಷೆ ಮಾಡಿ ಹೇಳ್ತಾ ಇಲ್ಲ. ಶನಿ ಈಗಾಗಲೇ ನಿಮ್ಮ 6ನೇ ಮನೆಯಲ್ಲಿ ತುಂಬಾನೇ ಬಲಶಾಲಿಯಾಗಿದ್ದಾನೆ. ಅದರ ಜೊತೆ ಈ ತ್ರಿಗ್ರಾಹಿ ಯೋಗದ ಶಕ್ತಿ ಕೂಡ ಸೇರ್ಕೊಂಡಾಗ ವೃತ್ತಿಜೀವನದಲ್ಲಿ ಒಂದು ದೊಡ್ಡ ಜಿಗಿತವನ್ನು ಖಂಡಿತವಾಗಿಯೂ ನಿರೀಕ್ಷಿಸಬಹುದು. ಪ್ರಮೋಷನ್, ಸಂಬಳ ಹೆಚ್ಚಳ ಅಥವಾ ಹೊಸ ಜವಾಬ್ದಾರಿಗಳು ಸಿಗೋ ಸಾಧ್ಯತೆ ಹಿಂದೆಂದಿಗಿಂತಲೂ ಹೆಚ್ಚಾಗಿದೆ. ಇದರ ಫಲಿತಾಂಶಗಳು ಹೇಗಿರುತ್ತೆ ಅಂದ್ರೆ, ಆಫೀಸಲ್ಲಿ ನಿಮ್ಮ ಎದುರಾಳಿಗಳಿರ್ಲಿ ಅಥವಾ ಯಾವುದಾದ್ರೂ ಕೇಸ್ ನಡೀತಿದ್ರೆ ಜಯ ನಿಮ್ಮದೇ. ತುಂಬ ದಿನದಿಂದ ಹೊಸ ಕೆಲ್ಸಕ್ಕೆ ಪ್ರಯತ್ನ ಪಡ್ತಿದ್ರೆ ಒಳ್ಳೆ ಸುದ್ದಿ ಸಿಗ್ಲಿದೆ. ನಿಮ್ಮ ಕೆಲ್ಸಕ್ಕೆ ನಿಮ್ಮ ಮೇಲಧಿಕಾರಿಗಳಿಂದ ಮೆಚ್ಚುಗೆ ಸಿಗತ್ತೆ. ಅಷ್ಟೇ ಅಲ್ಲ, ಕೆಲವರಿಗೆ ವಿದೇಶಕ್ಕೆ ಹೋಗುವ ಅವಕಾಶ ಕೂಡ ಬರಬಹುದು. ಈಗ ದುಡ್ಡಿನ ವಿಚಾರಕ್ಕೆ ಬರೋಣ. ಇಲ್ಲೊಂದು ರೀತಿ ಕಾಯಿನಿನ 2 ಮುಖ ಇದ್ದಾಗೆ. ಒಂದು ಕಡೆ ತಿಂಗಳ ಆರಂಭದಲ್ಲಿ ಬಿಸ್ನೆಸ್ನಲ್ಲಿ ಹೂಡಿಕೆ ಮಾಡಲು ಒಳ್ಳೆ ಸಮಯ, ಅನಿರೀಕ್ಷಿತವಾಗಿ ಹಣ ಬರುವ ಯೋಗನೂ ಇದೆ. ಆದ್ರೆ ಇನ್ನೊಂದು ಕಡೆ ಒಂದು ಎಚ್ಚರಿಕೆಯ ಗಂಟೆನೂ ಇದೆ. ಅದೇನಂದ್ರೆ, ಯಾವುದೇ ಕಾರಣಕ್ಕೂ ಹೊಸ ಸಾಲ ಮಾಡೋಕೆ ಹೋಗ್ಬೇಡಿ ಮತ್ತು ಷೇರು ಮಾರುಕಟ್ಟೆ ಥರದ ರಿಸ್ಕಿ ಹೂಡಿಕೆಗಳಿಂದ ಸದ್ಯಕ್ಕೆ ದೂರ ಇದ್ರೆ ಒಳ್ಳೇದು. ನೋಡಿ, ಈ ಸ್ಲೈಡರ್ ತುಂಬಾನೇ ಮುಖ್ಯ. ಬೇಕಿದ್ರೆ ಒಂದು ಸ್ಕ್ರೀನ್ಶಾಟ್ ತಗೊಳ್ಳಿ ಅಥವಾ ಈ ದಿನಾಂಕಗಳನ್ನ ಬರ್ದಿಟ್ಕೊಳ್ಳಿ. ಈ ದಿನಗಳಲ್ಲಿ ಯಾವುದೇ ದೊಡ್ಡ ಹಣಕಾಸಿನ ನಿರ್ಧಾರಗಳನ್ನ ತಗೋಬೇಡಿ. ಹೊಸ ಬಿಸ್ನೆಸ್ ಡೀಲ್ ಆಗಿರ್ಬೋದು ಅಥವಾ ದೊಡ್ಡ ಹೂಡಿಕೆಯಾಗಿರ್ಬೋದು, ದಯವಿಟ್ಟು ಅವಾಯ್ಡ್ ಮಾಡಿ. ಈ ಒಂದು ಸಣ್ಣ ಎಚ್ಚರಿಕೆ ನಿಮ್ಮನ್ನ ಭವಿಷ್ಯದ ದೊಡ್ಡ ನಷ್ಟದಿಂದ ಕಾಪಾಡ್ಬೋದು. ಓಕೆ, ಕೆರಿಯರ್ ಆಯ್ತು, ದುಡ್ಡಿನ ವಿಷಯ ಆಯ್ತು. ಈಗ ಸ್ವಲ್ಪ ಪರ್ಸನಲ್ ಲೈಫ್ ಕಡೆ ನೋಡೋಣ ಅಲ್ವಾ? ಯಾಕೆಂದ್ರೆ ಈ ಗ್ರಹಗಳ ಶಕ್ತಿ ನಿಮ್ಮ ಪ್ರೀತಿ, ಕುಟುಂಬ ಮತ್ತು ಸಂಬಂಧಗಳ ಮೇಲೂ ಪರಿಣಾಮ ಬೀರುತ್ತೆ. ಲವ್ ಲೈಫ್ ವಿಷಯದಲ್ಲಿ ಒಂದು ಗುಡ್ ನ್ಯೂಸ್ ಇದೆ. ಈಗಾಗ್ಲೇ ರಿಲೇಶನ್ಶಿಪ್ನಲ್ಲಿದ್ರೆ ನಿಮ್ಮ ಮತ್ತು ನಿಮ್ಮ ಸಂಗಾತಿಯ ನಡುವಿನ ಬಾಂಧವ್ಯ ಮತ್ತಷ್ಟು ಗಟ್ಟಿಯಾಗ್ಲಿದೆ. ಇನ್ನು ಸಿಂಗಲ್ ಆಗಿದ್ರೆ ನಿಮ್ಮ ಜೀವನದಲ್ಲಿ ಒಬ್ಬ ವಿಶೇಷ ವ್ಯಕ್ತಿಯ ಎಂಟ್ರಿಯಾಗುವ ಸಾಧ್ಯತೆ ದಟ್ಟವಾಗಿದೆ. ಒಟ್ಟಿನಲ್ಲಿ ಪ್ರೀತಿಗೆ ಈ ತಿಂಗಳು ತುಂಬಾ ಚೆನ್ನಾಗಿದೆ. ಫ್ಯಾಮಿಲಿ ವಿಷಯಕ್ಕೆ ಬಂದ್ರೆ ಇಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು. ಲವ್ ಮ್ಯಾರೇಜ್ಗೆ ಮನೆಯವರನ್ನು ಒಪ್ಪಿಸೋಕ್ಕೆ ಇದು ಸರಿಯಾದ ಸಮಯ. ಆದ್ರೆ ತಿಂಗಳ 2ನೇ ಭಾಗದಲ್ಲಿ, ಅಂದ್ರೆ ಏಪ್ರಿಲ್ 14ರ ನಂತರ ಸಣ್ಣಪುಟ್ಟ ಭಿನ್ನಾಭಿಪ್ರಾಯಗಳು ಬರಬಹುದು. ಆಗ ಸ್ವಲ್ಪ ತಾಳ್ಮೆ ಇರ್ಲಿ. ಇದಕ್ಕೆ ಕಾರಣ ನಿಮ್ಮ ರಾಶ್ಯಾಧಿಪತಿ ಶುಕ್ರ. ಅವನ ಪ್ರಭಾವದಿಂದ ನಿಮ್ಮಲ್ಲಿ ಸ್ವಲ್ಪ ಹಠ ಜಾಸ್ತಿ ಆಗಬಹುದು. ಸ್ವಲ್ಪ ಹೊಂದಿಕೊಂಡು ಹೋದ್ರೆ ಎಲ್ಲವೂ ಸರಿ ಹೋಗುತ್ತೆ. ಇಲ್ಲಿಯವರೆಗೂ ನಾವು ತುಲಾರಾಶಿಯ ಬಗ್ಗೆ ಮಾತಾಡಿದ್ವಿ. ಈಗ ಇನ್ನಷ್ಟು ಡೀಪ್ ಆಗಿ, ಇನ್ನಷ್ಟು ಪರ್ಸನಲ್ ಆಗಿ ನೋಡೋಣ. ನಿಮ್ಮ ಜನ್ಮ ನಕ್ಷತ್ರದ ಪ್ರಕಾರ ಈ ತಿಂಗಳು ಹೇಗಿರುತ್ತೆ ಅಂತ ನೋಡೋಣ ಬನ್ನಿ. ಯಾಕಂದ್ರೆ ತುಲಾರಾಶಿಯಲ್ಲಿ ಚಿತ್ರ, ಸ್ವಾತಿ ಮತ್ತು ವಿಶಾಖ ಅಂತ 3 ನಕ್ಷತ್ರಗಳಿವೆ. ಮೊದಲು ಚಿತ್ರ ನಕ್ಷತ್ರದವರು. ಇದು ನಿಮಗಾಗಿ. ಈ ತಿಂಗಳು ನಿಮಗೆ ಭೂಮಿ ಅಥವಾ ಆಸ್ತಿ ವಿಚಾರದಲ್ಲಿ ಲಾಭ ತಂದುಕೊಡಲಿದೆ. ಶತ್ರುಗಳ ಮೇಲೆ ಗೆಲುವು ಖಚಿತ. ಆದ್ರೆ ಏಪ್ರಿಲ್ 14ರವರೆಗೆ ಸೂರ್ಯನ ಪ್ರಭಾವ ಸ್ವಲ್ಪ ಸವಾಲಾಗಿರಬಹುದು. ಅದಕ್ಕೆ ಪರಿಹಾರವಾಗಿ ಪ್ರತಿದಿನ ಓಂ ಪುಖಡೆ ನಮಃ ಅನ್ನೋ ಮಂತ್ರವನ್ನು ಜಪಿಸಿ. ಈಗ ಸ್ವಾತಿ ನಕ್ಷತ್ರದವರು, ನಿಮ್ಗೆ ಫಾರಿನ್ ಜಾಬ್ ಅಪರ್ಚುನಿಟಿಗಳು ಅಥವಾ ದೊಡ್ಡ ಮಟ್ಟದ ಪ್ರಮೋಷನ್ ಸಿಗುವ ಯೋಗ ಇದೆ. ಆದ್ರೆ ಶನಿಯ ಸಂಚಾರದ ಬಗ್ಗೆ ಸ್ವಲ್ಪ ಗಮನ ಇರಬೇಕು. ಆತನ ಶಕ್ತಿಯನ್ನು ಬ್ಯಾಲೆನ್ಸ್ ಮಾಡೋಕೆ ತಿಂಗಳು ಪೂರ್ತಿ ಓಂ ಅಹಿರ್ಭುಜ್ಞಾಯ ನಮಃ ಎಂಬ ಮಂತ್ರವನ್ನು ಶ್ರದ್ಧೆಯಿಂದ ಪಠಿಸಿ. ಕೊನೆಯದಾಗಿ ವಿಶಾಖ ನಕ್ಷತ್ರದವರು,
ನಿಮ್ಗೆ ನಿಮ್ಮ ಗುರುಗಳು ಅಥವಾ ಮೆಂಟರ್ಗಳಿಂದ ಬಲವಾದ ಸಪೋರ್ಟ್ ಸಿಗಲಿದೆ. ವಿದ್ಯಾರ್ಥಿಗಳಾಗಿದ್ರೆ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಖಂಡಿತ ಯಶಸ್ಸು ಕಾಣ್ತೀರಿ. ನಿಮ್ಗೂ ಕೂಡ ಏಪ್ರಿಲ್ 14ರವರೆಗೆ ಸೂರ್ಯನ ಪ್ರಭಾವವನ್ನು ಸರಿದೂಗಿಸುವುದು ಮುಖ್ಯ. ಅದಕ್ಕಾಗಿ ಪ್ರತಿದಿನ ಓಂ ಭೂಖಣೇ ನಮಃ ಮಂತ್ರವನ್ನು ಜಪಿಸಿ. ಸರಿ, ಇಷ್ಟೆಲ್ಲ ಕೇಳಿದ್ಮೇಲೆ ಹಾಗಾದ್ರೆ ನಾವೇನ್ ಮಾಡ್ಬೇಕು ಅನ್ನೋ ಪ್ರಶ್ನೆ ಬರುತ್ತಲ್ವಾ? ಅದಕ್ಕೆ ಇಲ್ಲಿದೆ ಒಂದು ಸಿಂಪಲ್ ಆಕ್ಷನ್ ಪ್ಲಾನ್. ಈ ತಿಂಗಳ ಶಕ್ತಿಯನ್ನು ಪೂರ್ತಿಯಾಗಿ ಬಳಸ್ಕೊಡೋಕೆ ಇದು ನಿಮ್ ಗೈಡ್. ಈ ತಿಂಗಳು ನಿಮಗೆ ಒಂದು ಆಧ್ಯಾತ್ಮಿಕ ಸಪೋರ್ಟ್ ಸಿಸ್ಟಮ್ ಬೇಕು. ನಿಮ್ಮ ಒಟ್ಟಾರೆ ಒಳಿತಿಗಾಗಿ ದುರ್ಗಾಮಾತೆಯನ್ನು ಆರಾಧಿಸಿ. ತ್ರಿಗ್ರಾಹಿ ಯೋಗದ ಆ ತೀವ್ರವಾದ ಎನರ್ಜಿನ ಮ್ಯಾನೇಜ್ ಮಾಡೋಕೆ ಹನುಮಾನ್ ಚಾಲಿಸ ಪಠಿಸಿ. ಮನಸ್ಸಿನ ಶಾಂತಿಗಾಗಿ ಶಿವನಿಗೆ ಹಾಗೂ ಗುರುಬಲ ಹೆಚ್ಚಿಸಿಕೊಳ್ಳಲು ವಿಷ್ಣುವಿಗೆ ಪ್ರಾರ್ಥನೆ ಸಲ್ಲಿಸುವುದು ತುಂಬಾ ಒಳ್ಳೆಯದು. ಈ ಇಡೀ ತಿಂಗಳ ಪ್ಲಾನ್ ಇಲ್ಲಿದೆ. 4 ಸಿಂಪಲ್ ಸ್ಟೆಪ್ಸ್. ಮೊದಲನೇದು ದೇವತಾ ಪೂಜೆ, ವಿಶೇಷವಾಗಿ ಸೂರ್ಯನಿಗೆ ನೀರನ್ನು ಅರ್ಪಿಸುವುದು. 2ನೇದು ನಿಮ್ಮ ನಕ್ಷತ್ರಕ್ಕೆ ಹೇಳಿದ ಮಂತ್ರವನ್ನು ಜಪಿಸುವುದು. 3ನೇದು ನಾವು ಹೇಳಿದ ಆ ದಿನಾಂಕಗಳನ್ನು ಕ್ಯಾಲೆಂಡರ್ನಲ್ಲಿ ಮಾರ್ಕ್ ಮಾಡಿಕೊಂಡು ಎಚ್ಚರವಾಗಿರುವುದು. ಮತ್ತು 4ನೇದು ಶನಿದೇವರ ಕೃಪೆಗಾಗಿ ಕಪ್ಪು ನಾಯಿಗೆ ಆಹಾರ ಕೊಡುವಂತಹ ಸೇವೆ ಮಾಡುವುದು. ಇಷ್ಟು ಮಾಡಿದ್ರೆ ಸಾಕು. ಸೊ ಒಟ್ಟಾರೆಯಾಗಿ ನೋಡೋದಾದ್ರೆ ಈ ಏಪ್ರಿಲ್ ತಿಂಗಳು ಒಂದು ಡಬಲ್ ಎಜ್ ಕತ್ತಿ ಇದ್ದ ಹಾಗೆ. ಒಂದ್ ಕಡೆ ದೊಡ್ಡ ದೊಡ್ಡ ಸವಾಲುಗಳೂ ಇವೆ, ಆದ್ರೆ ಇನ್ನೊಂದ್ ಕಡೆ ಜೀವನದಲ್ಲಿ ದೊಡ್ಡ ಮಟ್ಟದ ಬೆಳವಣಿಗೆ ಸಾಧಿಸಲು ಅದ್ಭುತವಾದ ಅವಕಾಶಗಳೂ ಇವೆ. ನೋಡಿ, ಗ್ರಹಗಳೆಲ್ಲ ಒಂದು ದಾರಿ ತೋರಿಸ್ತಿವೆ, ಒಂದು ದೊಡ್ಡ ಶಕ್ತಿಯನ್ನು ನಿಮ್ಮ ಕೈಗೆ ಕೊಡುತ್ತಿವೆ. ಆದ್ರೆ ಆ ಶಕ್ತಿಯ ಸ್ಟೀರಿಂಗ್ ನಿಮ್ಮ ಕೈಯಲ್ಲೇ ಇದೆ. ಆ ಶಕ್ತಿಯನ್ನು ಬಳಸಿ ಸವಾಲುಗಳನ್ನು ಮೆಟ್ಟಿ ನಿಲ್ತೀರೋ ಅಥವಾ ಅವಕಾಶಗಳನ್ನು ಬಳಸ್ಕೊಂಡು ಹೊಸ ಎತ್ತರಕ್ಕೆ ಬೆಳಿತೀರೋ, ಆ ಆಯ್ಕೆ ಸಂಪೂರ್ಣವಾಗಿ ನಿಮ್ಮದು. ಯೋಚಿಸಿ ನೋಡಿ. ಮುಂದಿನ ವಿಶ್ಲೇಷಣೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.